ಹಾರಿಸಿದ್ದಾರೆ. ಬಟ್ ಒಂದು ಗುಂಡು ಅವನಿಗೆ ತಗುಲಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ. ಎಸ್, ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು. ಏನು ಆಯುಧಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅವನು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತು ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ. ಇಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿದೆ. ಅದು ಕರೆಂಟು ತೆಗೆಯೋದು ಬಾಗಪ್ಪ ಹರಿಜನನ ಒಂದು ಹಾಬಿ. ಆತನ ಮೂಮೆಂಟ್ ಆಗಿರಲಿ ಅಥವಾ ಆತ ಎಲ್ಲಿದ್ದಾನೆ ಅಂತಂತೇಳಿ, ಯಾಕಂದರೆ ಸಾಕಷ್ಟು ವೈರಿಗಳಿದ್ದರು. ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಆರಿಸೋದು ಒಂದು ಹವ್ಯಾಸ ಆಗಿರುತ್ತೆ. ಪೊಲೀಸರ ಭಯ ಅಷ್ಟಿದೆ. ಸರ್, ಈಗ ರವಿ ಮೇಲಿನ್ಕೆರೆ ಏನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರಲ್ಲ, ಅವಾಗ FIR ಯಾರ ವಿರುದ್ಧ ಆಗಿತ್ತು ಅಥವಾ ಯಾರ ದೂರು ಏನಾಗಿತ್ತು? ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತು ಇನ್ನಿತರ ಆರೋಪಿಗಳಿದಾರಲ್ಲ. ಸೊ ಅಲೆಕ್ಸ್, ಷಣ್ಮುಖ, ಪ್ರಕಾಶು, ಮುರುಗೇಶು, ರಾಜೇಸಾಬು ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವಾಗ ಅದರಲ್ಲಿ ಕಂಪ್ಲೇಂಟು ಪ್ರಕಾಶನೇ ಇರ್ತಾನೆ. ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಜುಡಿಷಿಯಲ್ ಕಸ್ಟಡಿಯಲ್ಲಿ. ಆ ಕೇಸು ಚಾರ್ಜ್ ಶೀಟು ಆಗಿದೆ. ಯಾವ ಕೇಸಲ್ಲಿ ಇಲ್ಲ, ಇನ್ನೂ ನಮ್ಮ ಹತ್ರ ಇದ್ದಾರೆ. ಸೊ ತನಿಖೆ ನಡೀತಾ ಇದೆ. ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ 4 ಜನ ಇವಾಗ ಟೋಟಲ್. ಎಸ್, 4 ಇನ್ನೂ ಕೂಡ ತನಿಖೆ ಮಾಡ್ತಾ ಇದೆ. ಅದನ್ನೇ ಹೇಳಿದೆ ನಾನು ಇವಾಗ ಅದರ ಬಗ್ಗೆ. ಸೊ ರವಿ ಸತ್ತಾದ ಮೇಲೆ ರವಿ ಮತ್ತು ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು. ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತಂತೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಪಿಂಟೋ ಏನಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಏನು ಮಾಡಿದ್ದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತಂತೇಳಿ. Yes, that is part of the investigation. So status ಇದೆ, that becomes a part of the evidence. ಹಾರಿಸಿದ್ದಾರೆ, ಬಟ್ ಒಂದು ಗುಂಡು ಅವನಿಗೆ ತಗುಲಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ. ಎಸ್, ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು. ಏನು ಆಯುಧಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅವನು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತು ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ. ಇಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿದೆ. ಅದು ಕರೆಂಟು ತೆಗೆಯೋದು ಬಾಗಪ್ಪ ಹರಿಜನನ ಒಂದು ಹಾಬಿ. ಆತನ ಮೂಮೆಂಟ್ ಆಗಿರಲಿ ಅಥವಾ ಆತ ಎಲ್ಲಿದ್ದಾನೆ ಅಂತಂತೇಳಿ, ಯಾಕಂದರೆ ಸಾಕಷ್ಟು ವೈರಿಗಳಿದ್ದರು. ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಆರಿಸೋದು ಒಂದು ಹವ್ಯಾಸ ಆಗಿರುತ್ತೆ. ಪೊಲೀಸರ ಭಯ ಅಷ್ಟಿದೆ. ಸರ್, ಈಗ ರವಿ ಮೇಲಿನ್ಕೆರೆ ಏನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರಲ್ಲ, ಅವಾಗ FIR ಯಾರ ವಿರುದ್ಧ ಆಗಿತ್ತು ಅಥವಾ ಯಾರ ದೂರು ಏನಾಗಿತ್ತು? ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತು ಇನ್ನಿತರ ಆರೋಪಿಗಳಿದಾರಲ್ಲ. ಸೊ ಅಲೆಕ್ಸ್, ಷಣ್ಮುಖ, ಪ್ರಕಾಶು, ಮುರುಗೇಶು, ರಾಜೇಸಾಬು ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವಾಗ ಅದರಲ್ಲಿ ಕಂಪ್ಲೇಂಟು ಪ್ರಕಾಶನೇ ಇರ್ತಾನೆ. ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಜುಡಿಷಿಯಲ್ ಕಸ್ಟಡಿಯಲ್ಲಿ. ಆ ಕೇಸು ಚಾರ್ಜ್ ಶೀಟು ಆಗಿದೆ. ಯಾವ ಕೇಸಲ್ಲಿ ಇಲ್ಲ, ಇನ್ನೂ ನಮ್ಮ ಹತ್ರ ಇದ್ದಾರೆ. ಸೊ ತನಿಖೆ ನಡೀತಾ ಇದೆ. ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ 4 ಜನ ಇವಾಗ ಟೋಟಲ್. ಎಸ್, 4 ಇನ್ನೂ ಕೂಡ ತನಿಖೆ ಮಾಡ್ತಾ ಇದೆ. ಅದನ್ನೇ ಹೇಳಿದೆ ನಾನು ಇವಾಗ ಅದರ ಬಗ್ಗೆ. ಸೊ ರವಿ ಸತ್ತಾದ ಮೇಲೆ ರವಿ ಮತ್ತು ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು. ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತಂತೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಪಿಂಟೋ ಏನಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಏನು ಮಾಡಿದ್ದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತಂತೇಳಿ.
Yes, that is part of the investigation. So status is that becomes a part of the evidence. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.